ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ರೀವಿಯಸ್ ಒಂದು ವಿಡಿಯೋದಲ್ಲಿ ಫ್ಯಾಕ್ಟರ್ಸ್ ಆ್ಯಂಡ್ ಮಲ್ಟಿಪಲ್ಸ್ ಮೇಲೆ ನಾವು ಇಂಟ್ರೊಡಕ್ಷನ್ನು ಮತ್ತು ಸಮ್ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಿದ್ವಿ. ಈಗ ಒಂದು ಕ್ವಶನ್ ನೋಡೋಣ. ಇದರ ರಿಕಾಲ್ ಅದರಲ್ಲೂ ಆ ವಿಡಿಯೋದಲ್ಲೂ ಹೇಳಿದ್ದೆ. ಇನ್ನೊಂದು ರಿಕಾಲ್ ಮಾಡ್ಕೊಂಡು ಮುಂದೆ ತುಂಬ ಚೆನ್ನಾಗಿರೋ ಕ್ವಶನ್ಸ್ ಇದೆ, ನೋಡ್ತಾ ಹೋಗೋಣ. ಫೈಂಡ್ ದ ನಂಬರ್ ಆಫ್ ಫ್ಯಾಕ್ಟರ್ಸ್ ಆಫ್ 144. 144ಗೆ ಎಷ್ಟು ಫ್ಯಾಕ್ಟರ್ಸ್ಗಳಿದ್ದಾವೆ ಅಂತ ಹೇಳಿ. ಅದನ್ನು ಮಾಡೋದು ಈಸಿ. ನಾನು ಆವಾಗಲೇ ಹೇಳಿದ್ದೆ. 144 ಲಾಸ್ಟಿಗೆ 4 ಇದೆ, 2 ಇಂದ ಡಿವೈಡ್ ಆಗುತ್ತೆ. 2 7 2 7 14, 2 2 4, ಮತ್ತೆ 2ರಿಂದ ಹೋಗುತ್ತೆ. 2 3 6, 1 ಉಳೀತು, ಆವಾಗ 12 ಆಯಿತು. 2 6 12, ಮತ್ತೆ 2ರಿಂದ ಹೋಗುತ್ತೆ. 2 1 ಉಳೀತು, ರಿಮೈಂಡರು 16 ಆಯಿತು. 2 8 ಅಥವಾ 2 18 2 36 ಹಾಗಾದರೂ ತೊಗೋಬೋದು. ಮತ್ತು 2ರಿಂದ ಹೋಗುತ್ತೆ. 2 9 18. ಈಗ 2ರಿಂದ ಹೋಗಲ್ಲ, 3ರಿಂದ ಹೋಗುತ್ತೆ. 3 3 9, 3 1 3. ಇವಾಗ 144 ಈಕ್ವಲ್ಸ್ ಟು 2 1 2 3 4, 2 ಟು ದಿ ಪವರ್ 4 ಬರುತ್ತೆ, ಇಂಟು 3 ಟು ದಿ ಪವರ್ 2 ಬರುತ್ತೆ. ಈಗ ಇದರದ್ದು ನಂಬರ್ ಆಫ್ ಫ್ಯಾಕ್ಟರ್ಸ್ ಎಷ್ಟು? ನಂಬರ್ ಆಫ್ ಫ್ಯಾಕ್ಟರ್ಸ್ ಈಕ್ವಲ್ಸ್ ಟು ಈ ಪವರ್ಗಳೇನಿದಾವಲ್ಲ ಅದನ್ನು ತಗೊಂಡು 1 ಸೇರಿಸ್ಬೇಕು. ಇಂಟು 2 + 1. 4ಕ್ಕೆ 1 ಕೊಡಿದ್ರೆ 5, 2 1 3, 5 3 15 ಫ್ಯಾಕ್ಟರ್ಸ್ ಇದಕ್ಕೆ ಸಿಗುತ್ತೆ. ಇದು ಫ್ಯಾಕ್ಟರ್ ಅಲ್ಲ, ಮತ್ತು ಇದು ಪ್ರೈಮ್ ಫ್ಯಾಕ್ಟರೈಜೇಷನ್ನಿಂದ ಅದಕ್ಕೆ ಎಷ್ಟು ಫ್ಯಾಕ್ಟರ್ಸ್ ಇವೆ ಅಂತ ಹೀಗೆ ಕಂಡುಹಿಡಿಬೋದು. ನೋಡಿ, ಇವಾಗ ಇದು ಏನಂತಂದರೆ 15 ಫ್ಯಾಕ್ಟರ್ಸ್ ಬರುತ್ತೆ ಅಂತ ಹೇಳಿ ಇಲ್ಲಿ ಕಂಡುಹಿಡಿದ್ವಿ ನಾವು. ನೋಡೋಣ ಈಗ ಬರುತ್ತಾ ಇಲ್ವಾ ಅಂತ. ಇಲ್ಲಿ ನಾನು ಮಾಡಿಟ್ಟಿದ್ದೀನಿ ಆಲ್ರೆಡಿ. ನೋಡಿ, 144 ಫ್ಯಾಕ್ಟರ್ಸ್. ಇದನ್ನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಗೆ ಮಾಡೋದು ಅಂತ ಹೇಳಿ ಕಂಪ್ಲೀಟಾಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಲ್ಲಿ ಬೇಕಾದ್ರೆ ನೀವು ನೋಡ್ಕೊಳ್ಳಿ. ನೋಡಿ, ಎಣಿಸಿದ್ರೆ 15 ಫ್ಯಾಕ್ಟರ್ಸ್ ಬಂದಿದೆ. ಇಲ್ಲಿನ ನಾವು ಡೈರೆಕ್ಟಾಗಿ ಕ್ವಶನ್ ಕೇಳಿದಾಗ ಈ ರೀತಿ 15 ಫ್ಯಾಕ್ಟರ್ಸ್ ಅಂತ ಈಸಿಯಾಗಿ ಕಂಡುಹಿಡಿಬೋದು. ಇದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳುವಂಥ ಪ್ರಶ್ನೆ. ಹೀಗೆ ಇನ್ನು ನೆಕ್ಸ್ಟ್ ಬರುತ್ತೆ ನೋಡಿ, ಫೈಂಡ್ ದ ಸಮ್ ಆಫ್ ಆಲ್ ಫ್ಯಾಕ್ಟರ್ಸ್ ಆಫ್ 18. ಫೈಂಡ್ ದ ಸಮ್ ಆಫ್ ಆಲ್ 18 ಫ್ಯಾಕ್ಟರ್ಸನ್ನು ಕಂಡುಹಿಡಿಬೇಕು. ಹೇಗೆ? ಅದೇ 1 18 18, 2ರಿಂದ ಹೋಗುತ್ತಾ 2 9 18, 3ರಿಂದ ಹೋಗುತ್ತಾ 3 6 18, 4ರಿಂದ ಹೋಗಲ್ಲ, 5ರಿಂದ ಹೋಗಲ್ಲ, 6ರಿಂದ 6 3 18. ಈ ರೀತಿ ಕ್ರಾಸ್ ಆದಾಗ ನಾವು ನಿಲ್ಲಿಸಬೇಕು ಅಂತ ಪ್ರೀವಿಯಸ್ ವಿಡಿಯೋದಲ್ಲಿ ಇದೆ. ಈಗ ಫ್ಯಾಕ್ಟರ್ಸ್ ಆಫ್ 18 ಎಷ್ಟು ಬರುತ್ತೆ? 18 ಈಕ್ವಲ್ಸ್ ಟು 1 2 3 6 ಇಷ್ಟೇ. ಇದು ಕ್ರಾಸ್ ಬಂದಮೇಲೆ ಇವನು ಇಷ್ಟೇ ತೊಗೊಂಡ್ರೆ ಸಾಕು. 6 9 18 ಇವೆಲ್ಲ ಕೂಡಿದ್ರೆ ಎಷ್ಟಾಗುತ್ತೆ? 18 2 20, 9 1 10 30, 36 37 38 39 ಆಗುತ್ತೆ. ಫೈಂಡ್ ದ ಸಮ್ ಆಫ್ ಆಲ್ ಫ್ಯಾಕ್ಟರ್ಸ್ ಆಫ್ 18 ಎಷ್ಟು ಬರುತ್ತೆ? 39. ನೆಕ್ಸ್ಟ್ ಕ್ವಶನ್ ಇದೆ ನೋಡಿ, ಹೌ ಮೆನಿ ಈವನ್ ಫ್ಯಾಕ್ಟರ್ಸ್ ಡಸ್ 120 ಹ್ಯಾವ್? ಈಗ ಈವನ್ ಫ್ಯಾಕ್ಟರ್ಸ್ ಎಷ್ಟಿದೆ 120ಗೆ? ಇದನ್ನು ಬೇರೆ ಆಗು ಹೀಗೂ ಮಾಡ್ಕೊಂಡು ಹಿಡಿಯೋಕ್ಕೆ ಹೋದರೆ 2 ರೀತಿಯಲ್ಲಿ ಕಂಡುಹಿಡಿಬೋದು. ನೋಡೋಣ. ಫಸ್ಟ್ ಮಾಡಿದ್ವಲ್ಲ ಹಾಗೆ ಮಾಡೋಣ. 120 2 ಇಂದ ಅಂತೂ ಡಿವೈಡ್ ಆಗುತ್ತೆ. 2 6 12 0, 2 3 0, 2 15, ಇನ್ನು 2ರಿಂದ ಹೋಗಲ್ಲ, 3ರಿಂದ 3 5 15, 5ರಿಂದ ಹೋಗಲ್ಲ, 5 1 5 ಇಷ್ಟು ಬಂತು. 120 ಈಕ್ವಲ್ಸ್ ಟು 2 ಟು ದಿ ಪವರ್ 1 2 3, ಆಮೇಲೆ 3 ಟು ದಿ ಪವರ್ 1, ಆಮೇಲೆ 5 ಟು ದಿ ಪವರ್ 1. ಇವಾಗ ಏನು ಹೇಳ್ತಾ ಇದ್ದಾರೆ? ಈವನ್ ಫ್ಯಾಕ್ಟರ್ಸ್ ಎಷ್ಟು ಬರುತ್ತೆ ಅಂತ ಹೇಳಿ. ಆವಾಗ ಈವನ್ ಫ್ಯಾಕ್ಟರ್ಸ್ ಅಂದಮೇಲೆ 2 ಅದರಲ್ಲಿ ಇರಲೇಬೇಕು. ಅಲ್ಲಿ ಫಸ್ಟು ಟೋಟಲ್ ಫ್ಯಾಕ್ಟರ್ಸ್ ಕಂಡುಹಿಡ್ಕೊಂಬಿಡೋಣ. ಟೋಟಲ್ ಫ್ಯಾಕ್ಟರ್ಸ್ ಯಾವುದು? ಇವುಗಳೆಲ್ಲದಕ್ಕೂ ಒಂದೊಂದು ಸೇರಿಸ್ಬೇಕು. 1 + 1 1 + 1, 3 1 4, 1 1 2, 1 1 2 ಎಷ್ಟಾಯಿತು? 4 2 8 8 16 ಆಯಿತು. ಇದರಲ್ಲಿ ಆಡ್ ಫ್ಯಾಕ್ಟರ್ಸ್ಗಳನ್ನು ಕಂಡುಹಿಡ್ಕೊಳ್ಳೋಣ. ಅಂದರೆ 2 ಇರಲ್ಲ ಇವೆರಡೋದ್ರದ್ದು. ಆಡ್ ಫ್ಯಾಕ್ಟರ್ಸ್ ಈಕ್ವಲ್ಸ್ ಟು 1 + 1 1 + 1, 2 × 2 4. ಇವಾಗ ಈವನ್ ಫ್ಯಾಕ್ಟರ್ಸ್ ಎಷ್ಟು ಸಿಗುತ್ತೆ? ಈವನ್ ಫ್ಯಾಕ್ಟರ್ಸ್ ಈಕ್ವಲ್ಸ್ ಟು ಟೋಟಲ್ ಫ್ಯಾಕ್ಟರ್ಸಲ್ಲಿ ಆಡ್ ಫ್ಯಾಕ್ಟರ್ಸನ್ನು ಕಳೆದ್ಬಿಡಿ. 16ರಲ್ಲಿ 4 ಹೋದರೆ
12 ಈವನ್ ಫ್ಯಾಕ್ಟರ್ಸ್ ಇರುತ್ತೆ. ಈ ರೀತಿ ಕಂಡುಹಿಡಿಬೋದು. ಇಲ್ಲ ಇದನ್ನು ಡೀಟೇಲಾಗಿ ಇಲ್ಲೇನೋ ಆಗಲೇ ತೋರಿಸಿದ್ನಲ್ಲ ನೋಡಿ, ಈಗ ಈವನ್ ಫ್ಯಾಕ್ಟರ್ಸ್ ನಾನು 12 ಅಂತ ಹೇಳಿ ಕಂಡುಹಿಡಿದಿದ್ದೀನಿ. ಈಗ ನಿಜಾನ ಅಲ್ವಾ ಇದು ಅಂತ ನೋಡೋಣ. ಈಗ ಇಲ್ಲಿ ನಾನು 120 ಫ್ಯಾಕ್ಟರ್ಸ್ಗಳನ್ನು ಬರೆದಿದ್ದೀನಿ. ಈಗ ಈವನ್ ಫ್ಯಾಕ್ಟರ್ಸು 2, 4, 6, 8, 10, 12 ಇಲ್ಲಿಗೆ ಸಹ ಇಷ್ಟರಲ್ಲೇ ಹುಡುಕೋಬೇಕು. ಆಮೇಲೆ 12, 20, 24, 30, 40, 60, 120 ಎಷ್ಟಾಯಿತು? 1, 2, 3, 4, 5, 6, 7, 8, 9, 10, 11, 12 ಬಂದಿದೆಯಲ್ವಾ? ಹಾಗೆ ಇಲ್ಲೂ ಈವನ್ ಫ್ಯಾಕ್ಟರ್ಸ್ 12 ಅಂತ ಕಂಡುಹಿಡಿದಿದ್ವಿ. ಇಷ್ಟು ಬರ್ಕೊಂಡು ಕಂಡುಹಿಡಿಯೋಕ್ಕಿಂತ ಇದು ಡೈರೆಕ್ಟಾಗಿ ಕಂಡುಹಿಡಿಬೋದು, ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬರುವಂಥದ್ದು. ಇನ್ನು ಇಲ್ಲಿ ನೋಡೋಕ್ಕೆ ಹೋದರೆ ಹೌ ಮೆನಿ ಆಡ್ ಫ್ಯಾಕ್ಟರ್ಸ್ ಡಸ್ 550 ಹ್ಯಾಡ್? ನೋಡಿ, ಈಗ 540ಗೆ ಆಡ್ ಫ್ಯಾಕ್ಟರ್ಸ್ ಎಷ್ಟಿದೆ ಅಂತ ಹೇಳಿ. ಫಸ್ಟು ಟೋಟಲ್ ಫ್ಯಾಕ್ಟರ್ಸ್ಗಳನ್ನು ಕಂಡುಹಿಡ್ಕೊಂಬಿಡೋಣ. 540 ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿಕೊಂಡು ಕಂಡುಹಿಡಿಯೋಣ. 2 2s 4, 2 7s 0, ಮತ್ತು 2 ಇಂದ 2 1s 2 3s 2 5s. ಈಗ 3ಇಂದ ಹೋಗುತ್ತಾ? 5 3 8 1 9, 3ಇಂದ ಹೋಗುತ್ತೆ. 3 4 12, 3 5 15, ಮತ್ತೆ 3ರಿಂದ ಹೋಗುತ್ತೆ. 3 1 3 5 15, ಮತ್ತೆ 3ರಿಂದ ಹೋಗುತ್ತೆ. 3 5 15, 5 1. ಈಗ ಬಂತು 540 ಈಕ್ವಲ್ಸ್ ಟು 2 to the power 2 ಇಂಟು 3 to the power 3 ಇಂಟು 5 to the power 1. ಕೇಳ್ತಾ ಇರೋದೇನು? ಆಡ್ ಫ್ಯಾಕ್ಟರ್ಸ್ಗಳನ್ನು. ಆಡ್ ಫ್ಯಾಕ್ಟರ್ಸ್ಗಳು ಅಂತಂದಾಗ ನಾವು ಆ 2 ಇರಲ್ಲ ಅದರಲ್ಲಿ, ಇವುಗಳ ಮಾತ್ರ ಇರುತ್ತೆ. ಆಡ್ ಫ್ಯಾಕ್ಟರ್ಸ್ ಈಕ್ವಲ್ಸ್ ಟು 3 plus 1, 1 plus 1, 3 plus 1 4, 1 1 2. ಹಾಗಾದರೆ ಎಷ್ಟಿರುತ್ತೆ ಆಡ್ ಫ್ಯಾಕ್ಟರ್ಸು? 8 ಇರುತ್ತೆ. ಹೌದಾ ಅಲ್ವಾ ಅಂತ ಹೇಳಿ ಚೆಕ್ ಮಾಡಿನೂ ನೋಡೋಣ. ಮತ್ತೆ ಫ್ಯಾಕ್ಟರ್ಸ್ ಬರ್ಕೊಂಡು ನೋಡಿ. ನೋಡಿ, ಆಡ್ ಫ್ಯಾಕ್ಟರ್ಸ್ 8 ಅಂತ ಹೇಳಿದ್ದೆ, ಇಲ್ಲಿ ಮಾಡಿದ್ದೀನಿ. ಆಡ್ ಫ್ಯಾಕ್ಟರ್ಸು 1 2 3 4 5 6, ಇಲ್ಲಿ ತೊಗೊಂಡಿದ್ದೀನಿ, ಬಿಡ್ತೀನಿ, 7 8, ಮತ್ತು 8 ಆಡ್ ಫ್ಯಾಕ್ಟರ್ಸ್ ಇದೆ. ಇಲ್ಲಿ ನಾವು ಕಂಡು ಹಿಡಿದಾಗಲೂ 8 ಆಡ್ ಫ್ಯಾಕ್ಟರ್ಸ್ ಸಿಕ್ಕಿದೆ. ಇದು ಲೆಂದಿ ಮೆಥಡು, ಇದು ಈಸಿ ಮೆಥಡ್. ಕಾಂಪಿಟೇಟಿವ್ ಎಕ್ಸಾಮಿಗೆ ತುಂಬ ಹೆಲ್ಪ್ ಆಗುತ್ತೆ. ಇನ್ನು ನೆಕ್ಸ್ಟ್ ನೋಡಿ, ಫೈಂಡ್ ದ ಗ್ರೇಟೆಸ್ಟ್ ಫ್ಯಾಕ್ಟರ್ ಆಫ್ 96 ವಿಚ್ ಈಸ್ ಲೆಸ್ ದ್ಯಾನ್ 20 ಅಂತ ಕೇಳ್ತಿದ್ದಾರೆ. ಗ್ರೇಟೆಸ್ಟ್ ಫ್ಯಾಕ್ಟರ್ ಆಫ್ 96 ಅಂದಾಗ 96 ಫ್ಯಾಕ್ಟರ್ಸ್ಗಳನ್ನು ಬರ್ಕೊಂಡ್ಬಿಡೋಣ. 196 ಈಕ್ವಲ್ಸ್ ಟು 96. 2 ಇಂದ ಹೋಗುತ್ತೆ. 2 2 4 8, 2 8 16. ಆಮೇಲೆ 3ರಿಂದ 3 3 9, 3 2. ಆಮೇಲೆ 4ರಿಂದ 4 2 8, 4 4 16. 5ರಿಂದ ಹೋಗಲ್ಲ. 6ರಿಂದ 9 ಹೋಗುತ್ತೆ. 6 1 6, 6 6 36. 7ರಿಂದ ಹೋಗಲ್ಲ. 8ರಿಂದ 8 1 8, 1 ಉಳಿತು. 8 2 16, 12 8 96. 8 ಆದಮೇಲೆ 9ರಿಂದ ಹೋಗಲ್ಲ. 10ರಿಂದ ಹೋಗಲ್ಲ. 11ರಿಂದ ಇಲ್ಲ. 12ರಿಂದ 12 8 96. ಈ ಕ್ರಾಸ್ ಬಂದಮೇಲೆ ಇಷ್ಟು ಇದರಲ್ಲಿ 20ಗಿಂತ ಫೈಂಡ್ ದ ಗ್ರೇಟೆಸ್ಟ್ ಫ್ಯಾಕ್ಟರ್ ಆಫ್ 96 ವಿಚ್ ಈಸ್ ಲೆಸ್ ದ್ಯಾನ್ 20. ಲೆಸ್ ದ್ಯಾನ್ 20 ಅಂತಂದಾಗ ಯಾವುದು? 16 ಆಗುತ್ತೆ. ನೋಡಿ, ಇವೆಲ್ಲ ಫ್ಯಾಕ್ಟರ್ಸು ಲೆಸ್ ದ್ಯಾನ್ 24 ದೊಡ್ಡದಾಯಿತು 20ಗಿಂತ. ಹಾಗಾಗಿ 16 ಯಾವುದು? ಗ್ರೇಟೆಸ್ಟ್ ಫ್ಯಾಕ್ಟರ್ ಆಫ್ 96 ವಿಚ್ ಈಸ್ ಲೆಸ್ ದ್ಯಾನ್ 20 ಈಸ್ 16. ಹೀಗೆ ಕಂಡುಹಿಡಿಬೇಕಾಗುತ್ತೆ. ವಿಚ್ ನಂಬರ್ ಹ್ಯಾಸ್ ಎಕ್ಸಾಕ್ಟ್ಲಿ 9 ಫ್ಯಾಕ್ಟರ್ಸ್ ಅಂತ ಕೇಳ್ತಿದ್ದಾರೆ. ಈಗ 36ಗೆ ಬರ್ಕೊಂಡ್ಬಿಡೋಣ. ಹೀಗೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿಕೊಂಡು 2 1s 2 8s 2 2 9, ಆಮೇಲೆ 3 3 3 1, 2 to the power 2, 3 to the power 2, 2 plus 1, 2 plus 1,
2 1 3, 2 1 3, 3 3ಲಿ 9 ಇಲ್ಲೇ ಸಿಕ್ತು. 9 ಫ್ಯಾಕ್ಟರ್ಸೇ ಇದೆ 36ಗೆ. ಉಳಿದಿದ್ದು ನೋಡೋಣ ಬರ್ತಾವ ಹಾಗೆ ಅಂತ. 100ಗೆ 2 5ಲಿ 10 0, ಮತ್ತು 2 2ಲಿ 4, 2 5ಲಿ 10, ಆಮೇಲೆ 3ರಿಂದ ಹೋಗಲ್ಲ 5ರಿಂದನೇ. 5 5ಲಿ 25, 5 1ಲಿ 2 to the power 2, 5 to the power 2, 2 plus 1, 2 plus 1, 2 1 3, 2 1 3, 3ಲಿ ಇದಕ್ಕೂ 9 ಫ್ಯಾಕ್ಟ್ರೇ ಇದೆ. 81ಗೆ ನೋಡೋಣ. 8 1 9, 3ರಿಂದ ಹೋಗುತ್ತೆ. 3 2ಲಿ 6, 3 7ಲಿ 21, ಮತ್ತು 3 9ಲಿ 27, 3 3ಲಿ 9, 3 1ಲಿ 3, 3 to the power 4, 4 plus 1, 5 ಫ್ಯಾಕ್ಟ್ರ್ ಇದೆ ಇದಕ್ಕೆ. ಹಾಗೆ 72ಗೆ 2 3ಲಿ 6, 2 6ಲಿ 12, 2 1ಲಿ 2 8ಲಿ, 2 9ಲಿ, 3 3ಲಿ, 3 1ಲಿ, 2 to the power 3 ಇಂಟು 3 to the power 2, ಆವಾಗ 3 plus 1, 2 plus 1, 2 1 3 1 4 ಇಂಟು 2 1 3, 4 3ಲಿ 12. ಈಗ ಎಲ್ಲಿ ಈ 2 ನಂಬರ್ಗೂ ಏನಿದೆ ಎಕ್ಸಾಕ್ಟ್ಲಿ 9 ಫ್ಯಾಕ್ಟರ್ಸ್ ಇದೆ.